ಫೋನಲ್ಲಿ ಬೇರೆ ಚಾರ್ಜ್ ಇರಲಿಲ್ಲ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಗಾಡಿಯಲ್ಲಿ ಪೆಟ್ರೋಲ್ ಆಗೋಗಿದೆ. ಸೊ ಹೇ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಇವತ್ತು ಅರ್ಜೆಂಟಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ಯಾಕಂತಂದರೆ ನನ್ನ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಇವತ್ತು ಬೇರೆ ನಾನು ಇಂಟರ್ನ್ಶಿಪ್ಗೆ ಹೋಗಬೇಕಿತ್ತು ಹೆಬ್ಬಾಳದ ಹತ್ರ. ಸೊ ಅರ್ಜೆಂಟಲ್ಲಿ ಸ್ವಲ್ಪ ರೆಡಿಯಾಗಿ ನನ್ನ ಹಸ್ಬೆಂಡೇ ಇವತ್ತು ನನ್ನ KR ಪುರಂ ಹತ್ರ ಡ್ರಾಪ್ ಮಾಡಿಬಿಡಿ, ನನ್ನ ಫ್ರೆಂಡ್ ಬರ್ತಾಳೆ ಪಿಕ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿದೆ. ಅವರು ಕೂಡ ಊಟ ತಂದು ಕೊಟ್ಟರು. ತಿಂದುಬಿಟ್ಟು ನಾನು ಮತ್ತು ನನ್ನ ಫ್ರೆಂಡು ಗಾಡಿಯಲ್ಲಿ ಹೊರಟಿದ್ದಾಯಿತು. ನಾವಿಬ್ಬರು ಹೋಗ್ತಾ ಹೋಗ್ತಾ ಫುಲ್ಲು ಟ್ರಾಫಿಕ್ಕು, ಕನ್ಫ್ಯೂಷನ್ನೇ ಆಗೋಯಿತು. ಅದರಲ್ಲಿ ಬೇಡ ಈ ನಮ್ಮ ಗೂಗಲ್ ಮ್ಯಾಪ್ನ ನಂಬ್ಕೊಂಡು ಹೋಗ್ಬಿಟ್ಟಿದ್ದೀವಿ. ನಮಗೆ ಬರೋ ರೂಟ್ ಗೊತ್ತಿಲ್ಲ. ಗೂಗಲ್ ಮ್ಯಾಪ್ ಆದರೂ ಒಂದು ಸ್ವಲ್ಪ ನೋಡಿಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ಹೇಗೋ ನಾವು ಕೂಡ ರೀಚ್ ಆದ್ವಿ. ಅಲ್ಲಿ ಕೂಡ ನಾವು ಹೋಗಿ ರೀಚ್ ಆಗಿ ಒಂದು ಸ್ವಲ್ಪ ಹೊತ್ತು ಯಾರೂ ಬಂದಿರಲಿಲ್ಲ, ವೆಯ್ಟ್ ಮಾಡಿಕೊಂಡು ಇದ್ವಿ. ಹಾಗೆ ನನ್ನ ಫ್ರೆಂಡ್ದು ಫೋಟೋ ಇತ್ತು, ಅದನ್ನು ಹಾಗೆ ಸ್ವಲ್ಪ ರೆಕಾರ್ಡ್ ಮಾಡಿಕೊಂಡೆ. ಈ ವಿಡಿಯೋ ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ಈ ಫ್ರೆಂಡ್ಗೆ ಶೇರ್ ಮಾಡಿ. ಸೊ ಹಾಗೆ ನಾವು ಕೂಡ ಎಲ್ಲ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಆಗೋಗಿತ್ತು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾವು ಕೂಡ ಬೈಕಲ್ಲಿ ಹೊರಟ್ವಿ. ನನ್ನ ಫೋನಲ್ಲಿ ಬೇರೆ ಚಾರ್ಜ್ ಇರಲಿಲ್ಲ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಗಾಡಿಯಲ್ಲಿ ಪೆಟ್ರೋಲ್ ಆಗೋಗಿದೆ. ಇದೊಂದು ದೊಡ್ಡ ರಾಮಾಯಣ ಆಗೋಗಿತ್ತು ಇವತ್ತು ನನಗಂತೂ. ಅಲ್ಲಿಂದ ಬಸ್ ಹತ್ಕೊಂಡು ಪೆಟ್ರೋಲ್ ತೊಗೊಂಡು ತಿರ್ಗಾ ಬಸ್ಸಲ್ಲಿ ಬರ್ತಾ ಪೆಟ್ರೋಲ್ ತೊಗೊಂಬರ್ಬಾರ್ದು ಅಂದ್ಕೊಂಡು ಹೆಂಗೋ ಮಾಡಿ ಬಂದ್ವಿ. ಫುಲ್ ಟಯರ್ಡ್ ಆಗೋಗಿದ್ನಲ್ಲ, ಅವಳು ಸ್ವಲ್ಪ ಇಡ್ಲಿ ತೊಗೊಂಡು ನನಗೆ ಸ್ವಲ್ಪ ದೋಸೆ ತಂದು ಕೊಟ್ಲು. ಅದನ್ನೆಲ್ಲ ನಾವು ತಿಂದ್ಕೊಂಡು ಮತ್ತೆ ಬೈಕ್ ಹತ್ತಿದ್ವಿ. ಸೊ ಈ ಸಲ ಹತ್ಕೊಂಡು ಹಾಗೇ ಮನೆ ಕಡೆ ಬರೋಣ ಅಂತಂದರೆ ಅವಳು ಕೆಲ್ಸಕ್ಕೆ ಹೋಗಬೇಕು ಅಂದ್ಲು ನನ್ನ ಫ್ರೆಂಡು. ಸೊ ಅದಕ್ಕೆ ಅವಳು ನನ್ನ ಬಸ್ ಸ್ಟಾಪ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಮನೆಗೆ ಹೋದ್ಲು. ಸೊ ಮನೆಗೆ ಬರೋಷ್ಟೊತ್ತಿಗೆ ಸಾಕಾಗ್ಬಿಟ್ಟಿತ್ತು. ಇಷ್ಟ ಆಗಿತ್ತು ನನ್ನ ಡೈಲಿ ವ್ಲಾಗ್ ಅಂತ ಹೇಳ್ತೀನಿ. ಸೊ ಬಾಯ್ ಎಲ್ರಿಗೂ, ಟಾಟಾ.